ಮಳೆಗಾಲ ಅಧಿವೇಶನದಲ್ಲಿ ಮಹಿಳಾ ಮೀಸಲಾತಿ ಜಾರಿಯಾಗದಿದ್ದರೆ ಸಂಸತ್ತಿಗೆ ಮುತ್ತಿಗೆ. ನಗರದಲ್ಲಿ ಜನವಾದಿ ಮಹಿಳಾ ಸಂಘಟನೆ ರಾಜ್ಯ ಕಾರ್ಯದರ್ಶಿ ದೇವಿ, ಮಳೆಗಾಲ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ಮಹಿಳಾ ಮೀಸಲಾತಿ ಜಾರಿ ಮಾಡದೇ ಇದ್ದಲ್ಲಿ ಸಂಸತ್ತಿಗೆ ಮುತ್ತಿಗೆ ಹಾಕಲಾಗುವುದು ಮತ್ತು ಕರ್ನಾಟಕ ರಾಜ್ಯದ ರಾಜ್ಯಪಾಲರ ಕಚೇರಿಗೂ ಮುತ್ತಿಗೆ ಹಾಕಲಾಗುವುದು ಎಂದು ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ದೇವಿ ಅವರು ಎಚ್ಚರಿಕೆಯನ್ನು ನೀಡಿದರು. ವಿವಿಧ ಸಮಸ್ಯೆಗಳ ಕುರಿತು ಸಮಾಲೋಚಿಸುವ ಹಿನ್ನೆಲೆಯಲ್ಲಿ ನಗರದಲ್ಲಿ ಬುಧವಾರ ಕರೆಯಲಾಗಿದ್ದ ವಿಶೇಷ ಸಮಾಲೋಚನಾ ಸಭೆಯ ಬಳಿಕ ತಮ್ಮನ್ನು ಭೇಟಿಯಾದ ಸುದ್ದಿಗಾರರೊಂದಿಗೆ ಮಾತನಾಡಿ ಅವರು ಈ ವಿಷಯ ತಿಳಿಸಿದರು. ಈ ಸಂದರ್ಭದಲ್ಲಿ ಜನವಾದಿ ಮಹಿಳಾ ಸಂಘಟನೆಯ ಜಿಲ್ಲಾ ಅಧ್ಯಕ್ಷೆ ವಿಜಯಲಕ್ಷ್ಮಿ ಗಡ್ಡೆ, ಪ್ರಮುಖರಾದ ಅಂಬುಬಾಯಿ ಮಾಳ್ಗೆ, ಈಸಾ ಬೇಗಂ, ರೇಷ್ಮಾ ಹಂಸರಾಜ್, ರೇಖಾ ಹಮೀಲ್ಪುರ್ಕರ್ ಸೇರಿದಂತೆ ಇನ್ನೂ ಅನೇಕರು ಹಾಜರಿದ್ದರು. ಜನವಾದಿ ಮಹಿಳಾ ಸಂಘಟನೆ ಕೇಂದ್ರ ಸಮಿತಿ, ರಾಜ್ಯ ಸಮಿತಿ ತೀರ್ಮಾನಗಳನ್ನು ಜಾರಿ ಮಾಡಲಿಕ್ಕೆ ಪ್ರಮುಖವಾಗಿ ಈಗಾಗಲೇ ಜೂನ್ 30ನೇ ತಾರೀಕು SIRನ ಪ್ರಾರಂಭ ಮಾಡ್ತಾ ಇದ್ದಾರೆ. SIRಲಿ ಸಾಕಷ್ಟು ಗೊಂದಲಗಳು ಅಂತ ಹೇಳಿದ್ರೆ ಸಾಕಷ್ಟು ಜನ ಈಗ SIRಗೆ ಈಗ ಮತದಾರರ ಪಟ್ಟಿಯಲ್ಲಿ ಯಾವುದಾದ್ರೂ ಹೆಸರುಗಳನ್ನು ಸೇರ್ಪಡೆ ಮಾಡಬೇಕು, ತಿದ್ದುಪಡಿ ಮಾಡತಕ್ಕಂಥದ್ದು ಅಂತ ಹೇಳಿದ್ರೆ ಮತ್ತು ಸಾಕಷ್ಟು ದಾಖಲಾತಿಗಳನ್ನು ಒದಗಿಸ್ಕೊಡ್ಬೇಕು ಅನ್ನುವಂಥದ್ದಿದೆ. ಈಗಾಗಲೇ 12 ರಾಜ್ಯಗಳಲ್ಲಿ SIR ನಡೆದಿದೆ. ಆ SIR ನಡೆದಂಥ ಸಂದರ್ಭದಲ್ಲಿ ಬಹುತೇಕ ಜನ ಸುಮಾರು ಹೆಣ್ಣು ಮಕ್ಕಳೇ ಹೆಸರೇ ಈಗ ಒಂದು ಮತದಾರರ ಪಟ್ಟಿಯಿಂದ ಕೈ ಬಿಟ್ಟಿರ್ತಕ್ಕಂಥವ್ರು ಇದ್ದಾರೆ. ಅದರಲ್ಲಿ ಅಲ್ಪಸಂಖ್ಯಾತರು ಮತ್ತು ದಲಿತರು, ಬಡವರು, ಕೂಲಿಕಾರು ಆ ಮತದಾರರ ಪಟ್ಟಿಯಿಂದ ಕೈ ಬಿಟ್ಟಿರ್ತಕ್ಕಂಥದ್ದು ನಾವೆಲ್ಲ ಗಮನಿಸಿದ್ವಿ. ಬಿಹಾರ ಇರ್ಬೋದು ಮತ್ತು ಪಶ್ಚಿಮ ಬಂಗಾಳದಲ್ಲಿ ಸಾಕಷ್ಟು ಜನರ ಹೆಸರು ಬಿಟ್ಟೋಗಿದೆ. ಇದರಲ್ಲಿ ಬಡ ಕೂಲಿಕಾರು ವಲಸೆ ಹೋದಂಥವ್ರು ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ, ಒಂದು ಜಿಲ್ಲೆಯಿಂದ ಒಂದು ಜಿಲ್ಲೆಗೆ ಮತ್ತು ನಗರ ಪ್ರದೇಶಗಳಿಗೆ ವಲಸೆ ಹೋಗಿ ಸಾಕಷ್ಟು ಜನರು ಮತದಾರರ ದಾಖಲಾತಿಗಳು ಇಲ್ಲದೇ ಇರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಮತ್ತು 86ರಿಂದ ಆಚೆಗೆ ಹುಟ್ಟಿದಂಥವರು ಅವ್ರಿಗೆ ಅವ್ರು ಇರ್ತಕ್ಕಂಥ ತಂದೆ ತಾಯಿಗಳನ್ನು ಮತದಾರರ ಪಟ್ಟಿಯಿಂದ ಹೆಸರುಗಳು ತಂದುಕೊಡ್ಬೇಕು ಅಂತಿದೆ. ಮತ್ತು ಅವರು ಮತದಾರ ಈಗಾಗಲೇ ತಂದೆ ತಾಯಿಗಳು ಸಾಕಷ್ಟು ಜನ ಸತ್ತೋಗಿರ್ತಾರೆ, ಡೆತ್ ಆಗಿರ್ತಾರೆ, ವೋಟರ್ ಲಿಸ್ಟಲ್ಲಿ ಇಲ್ದೇ ಇರ್ತಕ್ಕಂಥದ್ದಿದೆ. ಮತ್ತು 2002ನೇ ಇಸ್ವಿಯಿಂದ ಈಚೆಗೆ ಹುಟ್ಟಿದಂಥವ್ರು ಅಂತಂದರೆ ಅವ್ರದ್ದೊಂದು ದಾಖಲಾತಿ ಮತ್ತು ಅದ್ರ ಜೊತೆಗೆ ತಂದೆ ತಾಯಿಗಳ ದಾಖಲಾತಿಗಳನ್ನು ಕೊಡಬೇಕು ಅನ್ನುವಂಥದ್ದಿದೆ. ಈ ಥರದಲ್ಲಿ ದಾಖಲಾತಿಗಳನ್ನು ಒದಗಿಸ್ಕೊಡೋದ್ರಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ಅನ್ನುವಂಥದ್ದಿದೆ. ಮತ್ತು ಒಂದರಲ್ಲಿ ಏನಪ್ಪ ಅಂತಂದರೆ ಒಟ್ಟು ನಮ್ಮ ಒಂದು ಫಾರಮ್ನಲ್ಲಿ ಸೊಸೆ ಹೆಸರು ಕಾಲಮ್ಗಳೇ ಇಲ್ಲ. ಸೊಸೆ ಕಾಲಮ್ ಇಲ್ದೇ ಇದ್ದಾಗ ಸಾಕಷ್ಟು ಜನ ಮೊಮ್ಮಕ್ಕಳು ಅನ್ನುವಂಥ ಹೆಸರುಗಳನ್ನು ಸೇರಿಸ್ತಾ ಇದ್ದಾರೆ. ಇಷ್ಟೆಲ್ಲ ಮತ್ತು ಹೆಸರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ಬೋದು, ಅಕ್ಷರದ ಸಮಸ್ಯೆಗಳಿರ್ಬೋದು, ಇದೆಲ್ಲ ಸಮಸ್ಯೆಗಳಿಂದ ಸಾಕಷ್ಟು ಜನ ಮತದಾರರ ಪಟ್ಟಿಯಿಂದ ಕೈ ಬಿಡುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಹಿಂದೆ ನಡೆದಿರ್ತಕ್ಕಂಥ ಏನು SIR ನಡೆದಿರ್ತಕ್ಕಂಥದ್ದು ನೋಡಿದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಮತದಾರರ ಪಟ್ಟಿಯಿಂದ ಕೈ ಬಿಟ್ಟಿರ್ತಕ್ಕಂಥದ್ದು ನೋಡಿದ್ರೆ ಕರ್ನಾಟಕದೊಳಗಡೆನೇ ನಾವು ಈ ಸಾಕಷ್ಟು ಜನ ನಿಜವಾಗ್ಲೂ ಯಾರು ಕರ್ನಾಟಕದಲ್ಲಿ ದಾಖಲಾತಿಗಳನ್ನು ಒದಗಿಸ್ಕೊಡ್ಲಿಕ್ಕಾಗ್ದೇ ಮತ್ತು ವಲಸೆ ಹೋಗಿರ್ತಕ್ಕಂಥವ್ರು ಮತ್ತು ಸಾಕಷ್ಟು ಹೆಸರುಗಳು ಬದಲಾವಣೆ ಆಗಿರ್ತಕ್ಕಂಥದ್ದೆಲ್ಲ ನೋಡಿದ್ರೆ ಸಾಕಷ್ಟು ಸಮಸ್ಯೆಗಳಾಗ್ತದೆ ಅಂತೇಳಿ ನಾವು ಜನವಾದಿ ಮಹಿಳಾ ಸಂಘಟನೆ, ಇತರ ಸಂಘಟನೆಗಳು ಸೇರಿ ರಾಜ್ಯ ಸರ್ಕಾರಕ್ಕೆ ಅಲ್ಲಿ ವಾಸವಿಗಾಗಿದ್ದಾರೆ ಅಂತೇಳಿ ವಾಸ ದೃಢೀಕರಣ ಪತ್ರವನ್ನು ಗ್ರಾಮ ಪಂಚಾಯಿತಿ, ಮಹಾನಗರ ಪಾಲಿಕೆ ಮತ್ತು ಅಲ್ಲಿರ್ತಕ್ಕಂಥ ಪುರಸಭೆ ವ್ಯಾಪ್ತಿಯಲ್ಲಿ ಕೊಡಬೇಕು ಅನ್ನುವಂಥದ್ದನ್ನು ನಾವೆಲ್ಲರೂ ಸೇರಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವು. ಅದರಾದಾದ್ಮೇಲೆ ಇವತ್ತು ನಿನ್ನೆ ಏನು ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿ ಒಳಗಡೆ ಕನಿಷ್ಠ 2 ರಿಂದ 3 ದಿನದ ಒಳಗಡೆ ವಾಸ ದೃಢೀಕರಣ ಪತ್ರವನ್ನು ಕೊಡಬೇಕು ಅನ್ನುವಂಥದ್ದು ಹೇಳಿದೆ. ಇದು ಜೊತೆಗೆ ಇದನ್ನು DK ಶಿವಕುಮಾರ್ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಯಾರು ಮತದಾರರ ಪಟ್ಟಿನಲ್ಲಿ ಇಲ್ವೋ ಅವ್ರಿಗೆ 5 ಗ್ಯಾರಂಟಿಗಳು ಸಿಗಲ್ಲ, ಬ್ಯಾಂಕ್ ಅಕೌಂಟ್ ಇರಲ್ಲ, ಮತ್ತು ರೇಷನ್ ಕಾರ್ಡಲ್ಲಿ ರೇಷನ್ ಸಿಗಲ್ಲ ಅನ್ನುವಂಥ ಒಂದು ಅವಿವೇಕಿಯಾದಂಥ ಅವೈಜ್ಞಾನಿಕವಾದಂಥ ಮಾತುಗಳನ್ನು ಆಡಿದ್ದಾರೆ. ಹಂಗಿರುವಾಗ ನಾವು ಕೇಳ್ತಾ ಇದ್ದೀವಿ, DK ಶಿವಕುಮಾರ್ ಒಂದು ಪಕ್ಷವಾಗಿ ಅದನ್ನು ಇಡೀ ಕರ್ನಾಟಕ ರಾಜ್ಯದ ಜನರ ಬಗ್ಗೆ ಆ ಥರ ಮಾತಾಡ್ತಕ್ಕಂಥದ್ದನ್ನ ಜನವಾದಿ ಮಹಿಳಾ ಸಂಘಟನೆ ವಿರೋಧ ಮಾಡ್ತೀವಿ. ಪ್ರಮುಖವಾಗಿ ಇವತ್ತು ಒಂದು ಪಕ್ಷಕ್ಕೆ ಮಾತ್ರ ಸೀಮಿತ ಅಲ್ಲ, ಕರ್ನಾಟಕ ರಾಜ್ಯದ ಎಲ್ಲ ಜನರು ಇವತ್ತು ತೆರಿಗೆ ಹಣವನ್ನು ರಾಜ್ಯ ಸರ್ಕಾರಕ್ಕೆ ನಾವು ಕಟ್ತಾ ಇದ್ದೀವಿ. ಮತ್ತು ರಾಜ್ಯ ಸರ್ಕಾರದ ಪ್ರತಿಯೊಬ್ಬರ ಸುರಕ್ಷತೆ ಮತ್ತು ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥದ್ದು ಈ ರಾಜ್ಯದ ಮುಖ್ಯಮಂತ್ರಿಗಳ ಕರ್ತವ್ಯ. ಮತ್ತು ಇದೊಂದು ಪಕ್ಷವಾಗಿ ಇದೊಂದು ಹೇಳಲಿಕ್ಕೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಇಲ್ಲ.
ಹಂಗಾಗಿ ನಾವು ಕೇಳ್ತಾ ಇದ್ದೀವಿ, ರೇಷನ್ ಕಾರ್ಡ್ ತೆಗ್ದಾಕ್ತೀವಿ, ಗ್ಯಾರಂಟಿಗಳು ತೆಗ್ದಾಕ್ತೀವಿ ಅಂತ ಬೆದರಿಕೆ ಹಾಕೋದಲ್ಲ. ಎಲ್ಲ ಮತದಾರರು ಇವತ್ತು ಎಲ್ಲ ಮತದಾರರನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಲಾರ್ದಂಗೆ ಎಲ್ಲರೂ ಮತದಾರರಿಗೂ ಮತಪಟ್ಟಿಯಲ್ಲಿ ಸೇರಿಸಲಿಕ್ಕೆ ರಾಜ್ಯ ಸರ್ಕಾರ ಎಲ್ಲ ದಾಖಲಾತಿಗಳನ್ನು ಒದಗಿಸ್ಕೊಡ್ಲಿಕ್ಕೆ ಈಜಿ ಆಗುವಂಥ ರೀತಿಯಲ್ಲಿ ಅದನ್ನು ಸೇರ್ಪಡೆ ಮಾಡಲಿಕ್ಕೆ ನೋಡಬೇಕು ಹೊರತು ಬೆದರಿಕೆ ಹಾಕಿರ್ತಕ್ಕಂಥ ಇವತ್ತು DK ಶಿವಕುಮಾರ್ ಹೇಳಿಕೆಯನ್ನು ನಾವು ವಿರೋಧ ಮಾಡಿದ್ದೀವಿ. ಅದಾದಮೇಲೆ ವಾಪಸ್ ತಗೊಂಡಿರ್ತಕ್ಕಂಥದ್ದನ್ನು ಅವರು ಮತ್ತೊಂದು ಹೇಳಿಕೆಗಳಲ್ಲಿ ಹೇಳಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಕೇಂದ್ರದಲ್ಲಿ ಅಧಿಕಾರ ನಡೆಸ್ತಿರ್ತಕ್ಕಂಥ ನರೇಂದ್ರ ಮೋದಿ ಸರ್ಕಾರ 2015ರಲ್ಲಿ ಅವರು ಏನು ಹೇಳಿದರು, ಈಗ ನಾವು ಮುಖ್ಯಮಂತ್ರಿ ಆದಂಥ ಮರುದಿನವೇ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಕೊಡ್ತೀನಿ ಅಂತೇಳಿ ಅವರು ಆ ಪಕ್ಷದ BJP ಪಕ್ಷದ ಪ್ರಣಾಳಿಕೆ ಒಳಗಡೆ ಹೇಳಿದರು. ಅಲ್ಲಿಂದ ಇಲ್ಲಿ ತನಕ ಅವರು ಮೀಸಲಾತಿ ಸಂಬಂಧಪಟ್ಟಂಗೆ ಒಂದೇ ಒಂದು ಧ್ವನಿಯನ್ನು ಎತ್ತಲಿಲ್ಲ. 2023ರಲ್ಲಿ ಮಹಿಳೆಯರ ಮತದಾನವನ್ನು ಪಡ್ಕೊಳ್ಳಿಕ್ಕೆ ಅವರು ನಾವು ಮಹಿಳಾ ಮೀಸಲಾತಿಯನ್ನು 33% ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಜಾರಿ ಮಾಡ್ತೀನಿ ಅಂತ ಹೇಳಿದಂಥವರು ಕೊನೆಯ ಸಂದರ್ಭದಲ್ಲಿ ನಾವು 2029 ಜನಗಣತಿಯನ್ನು ನಡೆಸಿ ಅದರ ಆಧಾರದ ಮೇಲೆ ಕ್ಷೇತ್ರಗಳನ್ನು ವಿಂಗಡಣೆ ಮಾಡ್ತೀವಿ ಅನ್ನುವಂಥ ಅಭಿಪ್ರಾಯಗಳನ್ನು ಹೇಳಿದ್ರು. ಆದರೆ ಆಗಲೇ ನಾವು ಜನವಾದಿ ಮಹಿಳಾ ಸಂಘಟನೆ ಏನು 543 ಕ್ಷೇತ್ರಗಳೇನಿದೆಯೋ 543 ಕ್ಷೇತ್ರಗಳಿರ್ತಕ್ಕಂಥದ್ದನ್ನ ಮಹಿಳೆಯರಿಗೆ 33% ಮೀಸಲಾತಿಗಳನ್ನು ಜಾರಿಗೊಳಿಸಬೇಕು ಅಂತೇಳಿ ಜನವಾದಿ ಮಹಿಳಾ ಸಂಘಟನೆ ಮತ್ತು ಎಡಪಕ್ಷಗಳು ಇತರ ಮಹಿಳಾ ಚಳವಳಿಗಳು ಸಾಕಷ್ಟು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನು ಹೇಳಿಕೆಯನ್ನು ಕೊಟ್ಟವು. ಅದಕ್ಕೆ ಮುಂದೆ ತಂದಂಥದ್ದೇನು ಜನಗಣತಿ ವಿಷಯನ. ಆದರೆ ಕೇಂದ್ರ ಸರ್ಕಾರ ಅಲ್ಲಿಂದ ಇಲ್ಲಿ ತನಕ ಜನಗಣತಿ ಮಾಡೋದ್ರಲ್ಲಿ ಒಂದೇ ಒಂದು ಮಾತುಗಳನ್ನು ಆಡ್ತಾ ಇಲ್ಲ. ಈಗೇನು ಮಾಡ್ತಾ ಇದ್ದಾರೆ, ಇದ್ದಕ್ಕಿದ್ದಂಗೆ ಏಪ್ರಿಲ್ ತಿಂಗಳ ಕೊನೆಯಲ್ಲಿ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ವಿಶೇಷ ಅಧಿವೇಶನಗಳನ್ನು 3 ದಿನಗಳನ್ನು ಕರೆದು ಇದರ ಜೊತೆಗೆ ಒಂದು ಕ್ಷೇತ್ರ ವಿಂಗಡಣೆ, ಇನ್ನೊಂದು ಜನಗಣತಿಯನ್ನು ತರಲಿಕ್ಕೆ, ಇದನ್ನು ಲಾಭ ಮಾಡ್ಕೊಳ್ಳಿಕ್ಕೆ ಮಹಿಳಾ ಮೀಸಲಾತಿಯನ್ನು ಮುಂದೆ ತಂದರು. ಅದನ್ನು ಅದನ್ನು ಜನರಿಗೆ ಇವ್ರು ಹೊರಟಿರ್ತಕ್ಕಂಥದ್ದು ನಿಜವಾಗ್ಲೂ ಮಹಿಳೆಯರಿಗೆ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದ್ರೆ ಬೇರೆ ಯಾವುದಕ್ಕೂ ಜೋಡಣೆ ಮಾಡ್ತಿರಲಿಲ್ಲ. ಜೋಡಣೆ ಮಾಡ್ತಂಥದ್ದನ್ನ ವಿರೋಧ ಮಾಡಿ ನಾವೆಲ್ಲ ಅಧಿವೇಶನದೊಳಗಡೆ ಮತ್ತು ಹೊರಗಡೆ ಹೋರಾಟವನ್ನು ನಡೆಸ್ತಿಂದ ಅವ್ರೇನು ಅನ್ಕೊಂಡಿರ್ತಕ್ಕಂಥದ್ದನ್ನು ಅವ್ರು ಮಾಡಲಿಕ್ಕಾಗಲಿಲ್ಲ. ನಾವು ಕೇಳ್ತಾ ಇದ್ದೀವಿ, ಮುಂಬರ್ತಕ್ಕಂಥ ಮಳೆಗಾಲದ ಅಧಿವೇಶನದೊಳಗಡೆ ಮಹಿಳಾ ಮೀಸಲಾತಿಯನ್ನು ಜಾರಿಗೊಳಿಸಬೇಕು. ಇಲ್ಲ ಅಂತೇಳಿದ್ರೆ ಈಗಾಗಲೇ ಇರ್ತಕ್ಕಂಥ ಕ್ಷೇತ್ರ ವಿಂಗಡಣೆ ಯಾವುದೇ ಕಾರಣಕ್ಕೂ ಇದಕ್ಕೆ ಜೋಡಣೆ ಮಾಡಬಾರ್ದು. ಮತ್ತೆ ಇನ್ನೊಂದು ಜನಗಣತಿಯನ್ನು ಇದರೊಳಗಡೆ ಸೇರಿಸ್ಬಾರ್ದು. ಏನು ನೀವು ಜನರಿಗೆ ಮಹಿಳೆಯರಿಗೆ ಈ ದೇಶದ ಮಹಿಳೆಯರಿಗೆ ಆಶ್ವಾಸನೆ ಕೊಟ್ಟಿದ್ದೀರಲ್ಲ 33% ಮೀಸಲಾತಿ ಕೊಡ್ತೀವಿ ಅಂತ, ಅದನ್ನು ಈಗಿರ್ತಕ್ಕಂಥ ಎಷ್ಟು ಕ್ಷೇತ್ರಗಳಿದೆಯೋ 543 ಕ್ಷೇತ್ರಗಳಲ್ಲಿ ಮಹಿಳಾ ಮೀಸಲಾತಿಯನ್ನು ಜಾರಿಗೊಳಿಸಬೇಕು. ಇಲ್ಲ ಅಂತಂದರೆ ಮಹಿಳೆಯರು ಇವತ್ತು ಪಾರ್ಲಿಮೆಂಟ್ ಮುತ್ತಿಗೆ ಆಗ್ತೀವಿ ಮತ್ತು ಇಲ್ಲಿ ರಾಜ್ಯಪಾಲರ ಕಚೇರಿಗಳನ್ನು ಮುತ್ತಿಗೆ ಆಗ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಈ ಚಳಿಗಾಲದ ಅಧಿವೇಶನದಲ್ಲಿ ನಮಗೆ ಮೀಸಲಾತಿನ ಜಾರಿಗೊಳಿಸಬೇಕು ಅನ್ನುವಂಥ ಪ್ರಮುಖವಾದಂಥ ಉದ್ದೇಶ ಇರ್ತಕ್ಕಂಥದ್ದು. ದೇವಿ ಜನವಾದಿ ಮಹಿಳಾ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಏನಂದ್ರೆ ಹೆಸರು? ದೇವಿ.